ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಕುರ್ತಾ ಪೇಪರ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಬ್ಲೌಸ್ ಥರ ಅಲ್ಲ, ಬ್ಲೌಸಲ್ಲಿ ಹೆಂಗೆ ಅಂತ ಅಂದರೆ 30ಇಂದ ಹಿಡಿದು 44 ಗಂಟ ಆಲ್ ಸೈಜ್ ಸಿಗ್ತಾಯಿತ್ತು ನಿಮಗೆ. ಬಟ್ ಕುರ್ತಾದಲ್ಲಿ ಆಲ್ ಸೈಜ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ. ಇದರಲ್ಲಿ ಕೊಡ್ತಿರುವಂಥದ್ದು ನೀವು ಕಸ್ಟಮೈಸ್ ಮಾಡಿಸ್ಕೋಬೋದು. ನಿಮಗೆ ಯಾವ ಒಂದು ನಿಮ್ಮ ಸೈಜ್ ಉಂಟೋ, ಅಳತೆ ಉಂಟೋ, ಆ ಅಳತೆನ ನನಗೆ ಕಳಿಸ್ಕೊಟ್ರೆ ಆ ಒಂದು ಸೈಜ್ಗೆ ನಾನು ನಿಮಗೆ ಕಟ್ಟಿಂಗ್ ಮಾಡಿ, ಪೇಪರ್ ಕಟ್ಟಿಂಗ್ ಮಾಡಿ ಕಳಿಸ್ಕೊಡ್ತೀನಿ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ. ಅಂದರೆ ಇದು ನನಗೆ ಬೆಳಗಾವಿಯಿಂದ ಆಶಾಲತಾ ಅವರು ನನಗೆ ಈ ಒಂದು ಪೇಪರ್ ಕಟ್ಟಿಂಗ್ನ ಕೇಳಿದರು. ಅವ್ರಿಗೆ ಫ್ರಂಟಲ್ಲಿ ಎಷ್ಟು ಬೇಕು, ಬ್ಯಾಕಲ್ಲಿ ಎಷ್ಟು ಬೇಕು, ಫುಲ್ ಲೆಂತು, ಕುರ್ತಾ ಲೆಂತ್ ಎಷ್ಟು ಬೇಕು, ಓನ್ಲಿ ಕುರ್ತಾ ಮಾತ್ರ. ಅವ್ರು ಯಾವುದೇ ರೀತಿ ಸಲ್ವಾರ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ನ್ಯಾರೋ ಪ್ಯಾಂಟು ಏನು ಕೇಳಿರಲಿಲ್ಲ. ಅವರು ಓನ್ಲಿ ಕುರ್ತಾ ಸೈಜ್ ಮಾತ್ರ ಕೊಡಿ ಅಂತ ಕೇಳಿದರು. ಅದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ ನಿಮಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜ್ ಬಿಟ್ಟಿದ್ದೀನಿ. ಲೆಂತಲ್ಲೂ ಕೂಡ 2 ಇಂಚು ಎಕ್ಸ್ಟ್ರಾ ಮಾರ್ಜ್ ಬಿಟ್ಟಿದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಫ್ರಂಟಲ್ಲೂ ಕೂಡ ನಾನಿಲ್ಲಿ ಹಾರ್ಮೋನಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಬೇಕಲ್ಲ, ಬಟ್ ಎಲ್ಲ ಪೂರ ಪ್ರಾಪರ್. ಅದರಲ್ಲಿ ಇವರು ಯಾವುದೇ ರೀತಿ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಆಗಿರ್ಬೋದು, ಉದ್ದದಲ್ಲಾಗಿರ್ಬೋದು, ಸ್ಲೀವ್ಸಲ್ಲಾಗಿರ್ಬೋದು, ಎಲ್ಲೂ ಕೂಡ ಅವರು ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇನ್ನೇ ಇರಲ್ಲ. ಡೈರೆಕ್ಟಾಗಿ ಪೇಪರ್ನ ಬಟ್ಟೆ ಮೇಲೆ ಇಟ್ಬಿಟ್ಟು ಅವರು ಡೈರೆಕ್ಟಾಗಿ ಕಟ್ಟಿಂಗ್ ಮಾಡಬೇಕು. ಯಾಕಂದರೆ ಅವರ ಬಾಡಿ ಮೆಜರ್ಮೆಂಟು ಪರ್ಫೆಕ್ಟ್ ಅಳತೆ ಪ್ರಕಾರ ನಾನಿಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ಸ್ಲೀವ್ಸು ಕೂಡ ಅಷ್ಟೇ, ಅವ್ರು ಹೇಳಿದರು ಇಷ್ಟೇ ಬೇಕು ಅಂತ ಅಂದ್ಬಿಟ್ಟು ಅಷ್ಟೇ ಕಟ್ಟಿಂಗ್ ಮಾಡಿದ್ದೀನಿ. ಹೊಲಿಯೋದಕ್ಕೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಬಿಟ್ಟಿದ್ದೀನಿ ನಾನು. ಆ ಥರ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇದೆಯಲ್ಲ, ಆ ನಂಬರ್ನ ನೀವು ನೋಟ್ ಮಾಡಿಕೊಂಡು ಕುರ್ತಾ ಮತ್ತು ನ್ಯಾರೋ ಪ್ಯಾಂಟು ಎರಡೂ ಕೂಡ ಸಿಗುತ್ತೆ. ನ್ಯಾರೋ ಪ್ಯಾಂಟ್ ಬೇಕು ಅಂತ ಅಂದರೆ ಅದನ್ನು ಕೂಡ ನೀವು ಅಳತೆ ಕಳಿಸ್ಕೊಡ್ಬೇಕು. ನಿಮಗೆ ಸ್ಕ್ರೀನ್ ಮೇಲಿರೋ ನಂಬರ್ನ ನೀವು ನೋಟ್ ಮಾಡಿಕೊಂಡು ಇದಕ್ಕೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ನಿಮ್ಮ ಒಂದು ಅಳತೆ ಪ್ರಕಾರ ಕಸ್ಟಮೈಸ್ ಮಾಡಿ ನಾವು ಪೇಪರ್ ಕಟ್ಟಿಂಗ್ನ ಕಳಿಸ್ಕೊಡ್ತೀವಿ. ಹಾಗೆ ಬ್ಲೌಸಲ್ಲಿ ಕೂಡ 30ಇಂದ ಹಿಡಿದು 44 ತನಕ ಕೂಡ ನಮಗೆ ಸೈಜ್ ಕಳಿಸ್ಕೊಡ್ತೀನಿ. ನೀವು ಬುಟ್ಟಿಕ್ ಇರ್ಬೋದು, ನಿಮ್ಮ ಒಂದು ಸ್ವಂತ ನೀವೇನಾದರೂ ಮನೇಲೇ ನೀವು ಬಟ್ಟೆ ಹೊಲಿತಾ ಇರ್ಬೋದು, ಕಸ್ಟಮರ್ದು ಏನಾದರೂ ಪ್ರಾಬ್ಲಮ್ ಬರ್ತಿದ್ರೆ, ಸಖತ್ತು ಬ್ಲೌಸಲ್ಲಿ ಇಶ್ಯೂ ಆಗ್ತಿದ್ರೆ, ನೀವು ಈ ಥರ ಪೇಪರ್ ಕಟ್ಟಿಂಗ್ನ ನೀವು ತೊಗೊಂಡು ನಿಮಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ನ ತೊಗೊಂಡು ನೀವು ಮನೇಲೇ ಕೂತು ನೀವು ಬಟ್ಟೆನ ಹೊಲಿದು ಕಸ್ಟಮರ್ಗೆ ಕೊಟ್ಟು ನೀವು ಹಣನ ಸಂಪಾದನೆ ಮಾಡ್ಬೋದು. ಥ್ಯಾಂಕ್ ಯು.